ಸೀನ್ 1 ಕಾಡಿನ ಹಳೆ ಸ್ನೇಹ ಓಲ್ಡ್ ಫ್ರೆಂಡ್ಸ್ ಇನ್ ದ ಫಾರೆಸ್ಟ್. ಹಸಿರು ಕಾಡಿನೊಳಗೆ ಬೆಳಿಗ್ಗೆ ಹೊಳೆತಿದೆ. ಹಕ್ಕಿಗಳು ಚಿಲಿಪಿಲಿ ಹಾಡುತ್ತಿವೆ. ಅಂಟು ಚಿನ್ನಿ ತನ್ನ ಹೊಸ ಮನೆ ಕಟ್ಟುತ್ತಾ ಕೆಲಸ ಮಾಡುತ್ತಿದೆ. ಮೊಲ ಮಿಕ್ಕಿ ಹತ್ತಿರದಲ್ಲೇ ಬಾಯಲ್ಲಿ ಹೂ ಹಿಡಿದು ಕುಣಿಯುತ್ತಿದೆ. ಮಿಕ್ಕಿ, ಓ ಚಿನ್ನಿ, ನಾವು ಈಗ ಚಳಿಗಾಲದ ದಿನಗಳನ್ನು ದಾಟಿದ್ವಿ. ಈಗ ಸ್ವಲ್ಪ ವಿಶ್ರಾಂತಿ ಮಾಡೋಣ ಬಾ. ಚಿನ್ನಿ, ಅಯ್ಯೋ ಮಿಕ್ಕಿ, ವಿಶ್ರಾಂತಿ ಒಳ್ಳೆಯದು, ಆದರೆ ಕಾಡಿನ ಮಧ್ಯೆ ಹೊಸ ಸೇತುವೆ ಕಟ್ಟಬೇಕಾಗಿದೆ. ನದಿಯನ್ನು ದಾಟಲು ಎಲ್ಲರೂ ಹಿಂಜರಿಯುತ್ತಿದ್ದಾರೆ. ಮಿಕ್ಕಿ, ಅದ್ಭುತ, ನಾವು ಇಬ್ಬರು ಸೇತುವೆ ಕಟ್ಟೋಣ. ಚಿನ್ನಿ ನಗುತ್ತಾಳೆ, ಆದರೆ ಮೊದಲು ಯೋಜನೆ ಮಾಡೋಣ. ವರ್ತಕರು ಹೀಗೆ ಇಬ್ಬರು ಸ್ನೇಹಿತರು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದರು. ಸೀನ್ 2 ನದಿಯ ಪಕ್ಕದ ಹೊಸ ಸಮಸ್ಯೆ, ಅ ನ್ಯೂ ಚಾಲೆಂಜ್ ಬೈ ದ ರಿವರ್. ಕಾಡಿನ ಮಧ್ಯೆ ಹರಿಯುವ ಸುಂದರ ನದಿ, ಆದರೆ ಅದರ ಮಧ್ಯದಲ್ಲಿ ದೊಡ್ಡ ಕಲ್ಲುಗಳಿವೆ. ನೀರಿನ ಹರಿವು ತೀವ್ರವಾಗಿದೆ. ಮೊಲ ಉತ್ಸಾಹದಿಂದ ಹಾರಿ ಒಂದು ಕಲ್ಲಿನ ಮೇಲೆ ನಿಂತು ಹೇಳುತ್ತದೆ, ಮಿಕ್ಕಿ, ನೋಡು ಚಿನ್ನಿ, ಇಲ್ಲಿ ಸೇತುವೆ ಕಟ್ಟಿದರೆ ಎಲ್ಲ ಪ್ರಾಣಿಗಳು ಸುಲಭವಾಗಿ ದಾಟಬಹುದು. ಚಿನ್ನಿ, ಹೌದು ಮಿಕ್ಕಿ, ಆದರೆ ನಾವು ಇಬ್ಬರು ಸಾಕಾಗುವುದಿಲ್ಲ. ಉಳಿದ ಪ್ರಾಣಿಗಳ ಸಹಾಯ ಬೇಕು. ವರ್ತಕರು ಅವರು ಕಾಡಿನ ಎಲ್ಲ ಪ್ರಾಣಿಗಳನ್ನು ಆಹ್ವಾನಿಸಿದರು. ಆನೆ, ಕುದುರೆ, ಹಕ್ಕಿ, ಕಪ್ಪೆ, ಬೆಕ್ಕು ಎಲ್ಲರೂ ಸೇರಿದರು. ಸೀನ್ 3 ತಂಡದ ಪ್ರಯತ್ನ, ಟೀಮ್ ವರ್ಕ್. ಕಾಡಿನ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಸೇರಿ ಕೆಲಸ ಶುರು ಮಾಡುತ್ತವೆ. ಆನೆ ದೊಡ್ಡ ಕಲ್ಲು ಎತ್ತುತ್ತದೆ, ಹಕ್ಕಿಗಳು ಕಟ್ಟಿಗಳನ್ನು ತರುತ್ತವೆ, ಮೊಲ ಹಾರುತ್ತಾ ಪ್ಲಾನ್ ಮಾಡುತ್ತದೆ, ಅಂಟುಗಳು ಸಣ್ಣ ಕಲ್ಲುಗಳನ್ನು ಜೋಡಿಸುತ್ತವೆ. ಹಿನ್ನೆಲೆಯಲ್ಲಿ ಉತ್ಸಾಹದ ಸಂಗೀತ. ಆದರೆ ಮಧ್ಯದಲ್ಲಿ ಒಂದು ಘಟನೆ, ಕಪ್ಪೆ ತಪ್ಪಾಗಿ ನೀರಿಗೆ ಬೀಳುತ್ತದೆ. ಮಿಕ್ಕಿ, ಎಲ್ಲರೂ ನಿಲ್ಲಿ, ಕಪ್ಪೆ ನೀರಿನಲ್ಲಿ ಬಿದ್ದಿದೆ. ಹಕ್ಕಿಗಳು ಹಾರುತ್ತಾ ರಕ್ಷಣೆ ಮಾಡುತ್ತವೆ. ಎಲ್ಲರೂ ಸೇರಿ ಕಪ್ಪೆಯನ್ನು ಕಾಪಾಡುತ್ತಾರೆ. ವರ್ತಕರು ಅದು ಅವರ ಮೊದಲ ಪರೀಕ್ಷೆ, ಒಗ್ಗಟ್ಟಿದ್ದರೆ ಕಷ್ಟದಲ್ಲೂ ದಾರಿ ಸಿಗುತ್ತದೆ. ಸೀನ್ 4 ಕಾಡಿನ ಹಸಿವು ದಿನ, ದ ಹಂಗ್ರಿ ಡೇ. 3 ದಿನಗಳ ಕೆಲಸದ ನಂತರ ಎಲ್ಲರೂ ಹಸಿವಿನಿಂದ ಕಂಗೆಟ್ಟಿದ್ದರು. ಚಿನ್ನಿ ಹೇಳುತ್ತದೆ, ಮಿಕ್ಕಿ, ನಾವು ಎಲ್ಲರಿಗೂ ಆಹಾರ ವ್ಯವಸ್ಥೆ ಮಾಡಬೇಕು. ಮೊಲ ನಗುತ್ತಾನೆ, ನಾನೇ ನೋಡ್ತೀನಿ. ಅವನು ಹತ್ತಿರದ ತೋಟಕ್ಕೆ ಓಡುತ್ತಾನೆ. ಆದರೆ ಅಲ್ಲಿದ್ದ ಹಳೆಯ ಕೋತಿ ಪೆಪ್ಪೆ ಅವನನ್ನು ತಡೆಯುತ್ತದೆ. ಪೆಪ್ಪೆ, ಏ ಮಿಕ್ಕಿ, ನಿನಗೆ ಹಣ್ಣು ಬೇಕಾದರೆ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು. ಮಿಕ್ಕಿ, ಓಕೆ ಹೇಳು. ಪೆಪ್ಪೆ, ಒಬ್ಬನು ಕೆಲಸ ಮಾಡದೆ ಊಟ ಮಾಡಿದರೆ ಅದು ನ್ಯಾಯನಾ? ಮಿಕ್ಕಿ, ಸ್ಮಿತಾ, ಇಲ್ಲ ಪೆಪ್ಪೆ, ಅದಕ್ಕೆ ಮೊದಲು ಕೆಲಸ ಮಾಡಬೇಕು. ಪೆಪ್ಪೆ ನಗುತ್ತಾನೆ, ಹಾಗಾದರೆ ನೀನೇ ಕೆಲಸ ಮಾಡು. ನನ್ನ ತೋಟಕ್ಕೆ ನೀರು ಹಾಕು, ಹಣ್ಣುಗಳು ನನ್ನದು. ಮಿಕ್ಕಿ ನೀರು ಹಾಕಿ ಕೆಲಸ ಮಾಡುತ್ತದೆ. ನಂತರ ಎಲ್ಲರಿಗೂ ಹಣ್ಣು ತಂದುಕೊಡುತ್ತದೆ. ವರ್ತಕರು ಹೀಗೆ ಮೊದಲ ಕೆಲಸದ ಮೌಲ್ಯವನ್ನು ಮತ್ತೆ ಒಮ್ಮೆ ನೆನಪಿಸಿಕೊಳ್ಳಿತು. ಸೀನ್ 5 ಅಚ್ಚರಿಯ ಪ್ರವಾಹ, ಆ ರಾತ್ರಿ ಕಾಡಿನಲ್ಲಿ ಮಳೆಯ ಬಿರುಸಾದ ಧಾರೆ. ನದಿಯಲ್ಲಿ ನೀರು ತುಂಬಿ ಹರಿಯಿತು. ಕಟ್ಟಿದ ಸೇತುವೆ ಭಾಗಶಃ ಹಾಳಾಯಿತು. ಎಲ್ಲ ಪ್ರಾಣಿಗಳು ಆತಂಕಗೊಂಡರು. ಚಿನ್ನಿ, ನಾವು ಮಾಡಿದ ಕೆಲಸ ವ್ಯರ್ಥವಾಗಿದೆ. ಮಿಕ್ಕಿ, ಇಲ್ಲ, ನಾವು ಎಲ್ಲರೂ ಸೇರಿ ಇದನ್ನು ಉಳಿಸೋಣ. ಆನೆ ತನ್ನ ಶಕ್ತಿಯಿಂದ ಕಲ್ಲು ಹಿಡಿದಿತು. ಹಕ್ಕಿಗಳು ಎಲೆಗಳಿಂದ ನೀರಿನ ಹರಿವು ತಡೆಯಲು ಪ್ರಯತ್ನಿಸಿದವು. ಅಂಟು ಕಟ್ಟಿಗಳನ್ನು ಬಿಗಿಯಾಗಿ ಕಟ್ಟಿದವು. ಹತ್ತಿರದ ಬೆಟ್ಟದ ಮೇಲೆ ಮಿಂಚು ಹೊಡೆದರು. ಎಲ್ಲರೂ ಧೈರ್ಯ ಕಳೆದುಕೊಳ್ಳಲಿಲ್ಲ. ವರ್ತಕರು ಧೈರ್ಯವೆಂದರೆ ಭಯವಿಲ್ಲದವರ ಕೆಲಸ ಅಲ್ಲ, ಭಯವಿಲ್ಲದವರ ಕೆಲಸ. ಸೀನ್ 6 ಹೊಸ ಸೇತುವೆ, ಹೊಸ ಪ್ರಾರಂಭ, ಎ ನ್ಯೂ ಬಿಗಿನಿಂಗ್. ಮಳೆ ನಿಂತು ಸೂರ್ಯೋದಯವಾಗುತ್ತದೆ. ಹೊಸ ಸೇತುವೆ ಕಾಡಿನ ಮಧ್ಯೆ ನಿಂತಿದೆ. ಎಲ್ಲ ಪ್ರಾಣಿಗಳು ಸಂಭ್ರಮದಿಂದ ಹಾರಾಡುತ್ತಿವೆ. ಮಿಕ್ಕಿ, ನೋಡು ಚಿನ್ನಿ, ನಮ್ಮ ಒಗ್ಗಟ್ಟು ಯಾವ ಚಂಡಮಾರುತಕ್ಕೂ ಗೆಲ್ತದೆ. ಚಿನ್ನಿ, ಹೌದು ಮಿಕ್ಕಿ, ಕೆಲಸ, ಸ್ನೇಹ, ಧೈರ್ಯ ಇವೆಲ್ಲ ಇದ್ದರೆ ಯಾವ ಕಷ್ಟವೂ ಕಷ್ಟವಲ್ಲ. ವರ್ತಕರು ಹೀಗೆ ಕಾಡಿನ ಪ್ರಾಣಿಗಳು ಸೇತುವೆ ಕಟ್ಟಿದರು, ಒಗ್ಗಟ್ಟು ಕಲಿಸಿದರು ಮತ್ತು ಕಾಡಿನಲ್ಲೇ ಶಾಶ್ವತ ಸ್ನೇಹದ ಚಿಹ್ನೆ ನಿರ್ಮಿಸಿದರು. ಕ್ಯಾಮೆರಾ ಹಿಂಜರಿಯುತ್ತದೆ, ಹಿನ್ನೆಲೆಯಲ್ಲಿ ಸುಂದರ ಸಂಗೀತ. ಸೀನ್ 7 ಅಂತಿಮ ಪಾಠ, ದಿ ಮಾರಲ್ ಸೀನ್. ಸ್ಕ್ರೀನ್ ಮೇಲೆ ಪಾಠಗಳು ತೋರಿಸುತ್ತವೆ. 1 ಒಬ್ಬನಿಂದ ಎಲ್ಲ ಸಾಧ್ಯವಿಲ್ಲ, ಒಗ್ಗಟ್ಟು ಶಕ್ತಿ. 2 ಕೆಲಸ ಮಾಡಿದರೆ ಫಲ ಖಂಡಿತ ಸಿಗುತ್ತದೆ. 3 ಸ್ನೇಹ ಎಂದರೆ ಪರಸ್ಪರ ಸಹಾಯ ಮತ್ತು ನಂಬಿಕೆ. 4 ಪ್ರಕೃತಿಯೊಡನೆ ಜೀವಿಸೋದು ಕಲಿಯಿರಿ. ವರ್ತಕರ ಧ್ವನಿ ನಿಧಾನವಾಗಿ ಕೇಳಿಸುತ್ತದೆ. ಕಾಡಿನ ಪ್ರಾಣಿಗಳು ನಮಗೆ ಕಲಿಸಿದ ಪಾಠ, ಒಟ್ಟಾಗಿ ಬದುಕಿದರೆ ಜೀವನ ಸುಂದರ.